ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿ. ಏನಪ್ಪ ಅಂದ್ರೆ ನಾನು ಇವತ್ತು ಎದಕ್ಕೆ ಬಂದೀನಿ ಅಂದ್ರೆ ನಾನು ದೋಸ್ತರ ಬಗ್ಗೆ ಹೇಳಕ್ಕೆ ಬಂದೀನಿ. ಎಲ್ಲ ದೋಸ್ತರು ಅಲ್ಲ, ಜಿಪನ್ ದೋಸ್ತರು. ಏನು ಜಿಪನ್ ದೋಸ್ತರು ರೀ, ನೋಡ್ಬೇಕು ಅದನ್ನು ಕೊಡೋದೇ ಹೊಡೆದು ಹೇಳ್ತಾರ ಸಿಕ್ಕಾಪಟ್ಟಿ ಹೇಳ್ತಾರ. ನಾಷ್ಟ ಮಾಡಕ್ಕೆ ಹೋಗಿರ್ತೇವೆ, ತಡೀಲಿ ಅಂತಿರ್ತಾನ. ಕಿಸೆ ಅಂತರ ಪರ್ಸು ಬರ್ತಿರೋದಿಲ್ಲ, ಕೈಯೂ ಬರ್ತಿರೋದಿಲ್ಲ. ನಾವು ಕೊಟ್ಟು ಮತ್ತೆ ಹೊರಗೆ ಹೋದ್ಮೇಲೆ ಆಮೇಲೆ ಕಿಸೆ ಕೈ ತೆಗೆದು ರೊಕ್ಕ ತೆಗಿತಾರೆ. ಇಂಥ ದೋಸ್ತರು ಇರ್ತಾರೆ ರೀ. ಏನು ಹೇಳ್ತಾರೆ ರೀ, ಊಟಕ್ಕೆ ಕರ್ಕೊಂಡು ಹೋಗ್ಬೇಕು ಅವ್ರು. ನಾಷ್ಟ ಕರ್ಕೊಂಡು ಹೋಗ್ಬೇಕು. ತಮ್ದು ಏನಾರ ಬಿಲ್ ಕೊಡೋದಿತ್ತು ಅಂತ ತಿಳ್ಕೊರಿ, ಸಿಂಗಲ್ ಇಡ್ಲಿ ಎಷ್ಟ ತಿಂತಾರೆ. ಆದ್ರೆ ನಮ್ದು ಏನಾರ ಬಿಲ್ ಕೊಡು ಪಾಳೆ ಇರ್ಬೇಕು. ಬಾ ಹೇಳಕ್ಕವಲ್ಲ ನಾನು. ಒಂದು ಸಿಂಗಲ್ ಇಡ್ಲಿ, ಒಂದು ಉಪ್ಪಿಟ್ಟು, ಒಂದು ಶಿರಾ, ಏನರ ಒಂದು ಎಕ್ಸ್ಟ್ರಾ ಇತ್ತಂದ್ರೆ ಅದನ್ನು ತಿನ್ನೋ ಮಕ್ಕಳು ಅದಾರ. ಕೆಲವೊಂದಿಷ್ಟು ಮಂದಿ ಮಾತ್ರ. ಮತ್ತು ಎಲ್ಲ ದೋಸ್ತರು ಸಿಟ್ಟಾಗಿರಿ, ಮತ್ತು ನೀನ ಕೊಡ್ಬೇಕನ್ನ ಬಿಲ್ ಅಂದಿರಿ ನೆಕ್ಸ್ಟ್ ಟೈಮ್. ಅದಕ್ಕೆ ಕೆಲವೊಂದಿಷ್ಟು ಮಂದಿ ಅಷ್ಟೇ. ಅದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ, ಅಂಥ ದೋಸ್ತಿ ಇರಲಿ. ದೋಸ್ತಿ ಅಂಥವ್ರ ಜೋಡಿ ಊಟಕ್ಕೆ ಹೋಗೋದು ಭಾಳ ಕಠಿಣ ರೀ. ಊಟ ಆಗತ್ತೆ, ಎಲ್ಲ ಊಟ ಮಾಡ್ತಾರೆ. ಪದ್ಧತಿ ಮಾಡಿದ ಕೂಡ ಏನು ಮಾಡ್ತಾರೆ, ಫಸ್ಟ್ ಬಿಲ್ ಕೌಂಟ್ರಿಗೆ ಹೋಗಿ ನಿಂದ್ರವ್ರು ಅವ್ರೆ. ಫಸ್ಟ್ ಬಿಲ್ ಕೌಂಟ್ರಿಗೆ ಹೋಗಿ ನಿಂದಿರ್ತಾರೆ. ಫಸ್ಟ್ ಬಿಲ್ ಕೌಂಟ್ರಿಗೆ ಹೋಗಿ ನಿಂತು ಬಿಲ್ ಇಸ್ಕೋತಾರ. ಬಿಲ್ ಇಸ್ಕೊಂಡು ಲೆಕ್ಕ ಮಾಡ್ತಾರೆ. ಲೆಕ್ಕ ಮಾಡ್ತೀನಿ ಅಷ್ಟು ನೋಡ್ಬೋದು ನಿಂತ್ಕೊಳ್ಳೆ ಗೊತ್ತಾಗ್ಬಿಡ್ಬೇಕಲ್ಲ ನಮಗೆ. ನಮ್ಮ ದೋಸ್ತ ಬಿಲ್ ಕೊಡೋದಿಲ್ಲ, ಇದು ನಮ್ಗೆ ಬೆತ್ತ ತೆಲಿಗೆ ಅಂತಂದು. ಹಿಂಗೆ ಕೆಲವೊಂದಿಷ್ಟು ಜಿಪನ್ ದೋಸ್ತರು ಇರ್ತಾರೆ. ತಾವು ಕರ್ಕೊಂಡು ಹೋದಾಗ ಊಟ ತಮ್ಮದು ಪಾಳೆ ಇದ್ದಾಗ ಸ್ವಲ್ಪ ತಿನ್ಬೇಕು ನಾವು. ಸ್ವಲ್ಪ ಅಂದ್ರೇನ ವೆಜ್ಜ ತಿನ್ನೋಣ ಅಂತಾರೆ ಅವಾಗ. ನಮ್ದು ಏನರ ಇತ್ತಿಲ್ಲ ಪಾಳೆ ಕೊಡೋದು, ಈ ಮೊನ್ನೆ ತಿಂದಿಲ್ಲ ವೆಜ್, ಎದಕ್ಕೆ ಬೇಕಾದ್ರೆ ನಾನ್ ವೆಜ್ ತಿನ್ನೋಂತು ಅಂತಾರೆ. ಇಂಥ ದೋಸ್ತರು ಇರ್ತಾರೆ ರೀ. ಎಲ್ಲ ದೋಸ್ತರು ಅಂತ ಹೇಳಾಕತ್ತಿಲ್ಲ ನಾನು. ಇಂಥ ಕೆಲವೊಂದು ದೋಸ್ತರು ಇರ್ತಾರೆ. ಅಂಥ ದೋಸ್ತರು ಯಾರ ನಿಮಗೂ ಸಿಕ್ಕರು. ಇಂಥ ಯಾರ ದೋಸ್ತರು ಇದ್ರಂದ್ರೆ ನನಗೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಏನಾಗೋಲ್ಲ, ಅದಕ್ಕೇನು ರೊಕ್ಕ ಕಟ್ಟಾಗೋದಿಲ್ಲ. ಮಾಡಿರಿ ಹೋಗ್ರಿ. ನಮಸ್ಕಾರ.